ನಮಸ್ಕಾರ ಸ್ನೇಹಿತರೆ. ನಾನು ಸುಮಾರು ದಿವಸದಿಂದ ಒಂದು ವಿಷಯ ಹೇಳಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಆ ಒಂದು ಮುಹೂರ್ತ, ಆ ಒಂದು ಸಮಯ ಇವತ್ತು ಬಂದಿದೆ. ಅದೇನಪ್ಪ ಅಂತಂದರೆ, ನಾವೆಲ್ಲ ದೇವ್ರ ಮಕ್ಕಳು ತಾನೆ. ಆ ದೇವರ ಮಕ್ಕಳಿಗೆ ಎಲ್ಲರೂ ಒಂದೇ ಥರ ನೋಡಬೇಕು ಅಲ್ವಾ. ದೇವರು ಯಾಕೊಬ್ಬರನ್ನ ಕುರುಡನ್ ಮಾಡೋದು, ಒಬ್ಬರನ್ನ ಕುಂಟನ್ ಮಾಡೋದು, ಒಬ್ಬರು ರೋಗಿಷ್ಠನ್ ಮಾಡೋದು, ಒಬ್ಬ ಸಾವುಕಾರ ಮಾಡೋದು, ಒಬ್ಬ ಬಡವನ್ ಮಾಡೋದು, ಇದೆಲ್ಲ ಮಾಡಿದ್ರೆ ಆ ಪರಮಾತ್ಮನ ಮಕ್ಕಳು ತಾನೆ ನಾವೆಲ್ಲ. ಆದರೆ ಯಾಕೆ ಈ ಥರ ಭಿನ್ನಾಭಿಪ್ರಾಯಗಳು, ಈ ಬೇರೆ ಬೇರೆ ಅವರು ಶ್ರೀಮಂತರು, ಅವ್ರು ಬಡವರು, ಅವರು ರೋಗಿಷ್ಠರು, ಅವರು ಕೈ ಕಾಲಿಲ್ದರು, ಅಂಗವಿಕಲರು, ಅವರೆಲ್ಲ ಆಗ್ತಾರೆ. ಹಾಗೆ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಅವತ್ತಿನಿಂದ ಕೂಡ ಒಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೆ. ಅಣ್ಣಿಂದ್ರ ಯಾರು ಕೂಡ ಅಕ್ಕಿಂದ್ರು ತಂಗಿರು ಯಾರು ಪಾಪ ಈ ಥರ ಮಾಡಲ್ಲ, ಪಾಪ ಪ್ರೀತಿ ತೋರಿಸ್ತಾರೆ. ಆದರೆ ಅಣ್ಣಿಂದ್ರಿಗೊಂದು ನಮಸ್ಕಾರ ಹೇಳ್ತೀನಿ, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣಿಂದ್ರೆ ದಯವಿಟ್ಟು ಒಂದು ಮಾತು ಹೇಳ್ತೀನಿ. ಯೂಟ್ಯೂಬ್ ಒಂದು ಚಾನಲ್ ಮಾಡ್ತಕ್ಕಂಥದ್ದು ಅವರವರ ಒಂದು ಅರ್ನಿಂಗ್ ಮಾಡೋಕ್ಕೋಸ್ಕರ ಮತ್ತು ಕಷ್ಟಪಟ್ಟು ವೀಡಿಯೋ ಮಾಡಿರ್ತಾರೆ, ಕಷ್ಟಪಟ್ಟು ರೀಲ್ಸ್ಗಳು ಮಾಡಿರ್ತಾರೆ, ಕಷ್ಟಪಟ್ಟು ಇನ್ನೂ ಮತ್ತು ಟೆಕ್ನಿಕಲ್ಲು ಮತ್ತು ಎಡಿಟಿಂಗು ಅದೆಲ್ಲ ಮಾಡ್ತಾಯಿರ್ತಾರೆ. ಆದರೆ ಇದನ್ನೆಲ್ಲ ಬಿಟ್ಟು ಇನ್ನೊಂದು ಅವ್ರನ್ನೂ ಬಿಟ್ಟಿಲ್ಲ, ಯಾರು ಹೇಳಿ, ಟೆಕ್ನಿಕಲ್ಲು ಮತ್ತು ಎಡಿಟಿಂಗು ಅವ್ರಿಗೂ ಕೂಡ ಒಂದು ಬ್ಯಾಡ್ ಕಮೆಂಟ್ಗಳನ್ನ ಕೊಡ್ತಾರೆ. ನನ್ನ ಚಾನಲ್ಲಿ ಬೇಕಾದಷ್ಟು ಬ್ಯಾಡ್ ಕಮೆಂಟ್ಗಳು ಬಂದಿದೆ. ಒಂದು ಹೇಳ್ತೀನಿ ಕೇಳಿ. ರಾಜೀವ ಯಾವತ್ತೂ ಜೆನ್ಯೂನಾಗಿ ಕೆಲಸ ಮಾಡ್ತಾನೆ. ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ನನ್ನ ಸ್ನೇಹಿತ ರಾಜು ಹೊನ್ನೆಸೆಟ್ರುಂಡಿ ಇದ್ದಾರೆ, ಅವರು ನಾನು ಕಾಮಿಡಿಗೆ ಹಾಕೊಂಡಿದ್ದೀನಿ. ನನ್ನಲ್ಲಿ ಏನಾದರೂ ಕೂಡ ಯಾವುದೇ ವೀಡಿಯೋಗಳಾದರೂ ಕೂಡ ಒಂದು ಸಮಾಜಕ್ಕೊಂದು ಸಂದೇಶ ಇರಬೇಕು, ಇಲ್ಲ ಆಸೆ ಇರಬೇಕು, ಮತ್ತು ಒಂದು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡೋಂತಹ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ಇದ್ರ ಬಗ್ಗೆ ನೀವು ಹಲವಾರು ಸರಿ ಬ್ಯಾಡ್ ಕಮೆಂಟ್ ಕೊಟ್ಟಿದ್ದೀರಿ. ಪರವಾಗಿಲ್ಲ ಅಣ್ಣಿದ್ರೆ, ನನಗೆ ಬ್ಯಾಡ್ ಕಮೆಂಟ್ ಕೊಡೋದ್ರಿಂದ ನಿಮ್ಮ ಮನಸ್ಸಿಗೆ ಖುಷಿ ಸಿಗುತ್ತೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅನ್ನಂಗಿದ್ರೆ ಮಾಡ್ಕೊಳ್ಳಿ. ನನಗೆ ಒಂದು ಚೂರು 100ಕ್ಕೆ 100ರಷ್ಟು ಬೇಜಾರಿಲ್ಲ. ನೀವು ಯಾವಾಗ ಬ್ಯಾಡ್ ಕಮೆಂಟ್ ಕೊಡ್ತೀರಿ ಆವಾಗೆ ನಾನು ಸ್ವಲ್ಪ ಅಲರ್ಟ್ ಆಗೋದು ತಿಳ್ಕೊಳ್ಳಿ. ಕೊಡಿ, ನಾವು ತಡ್ಕೊತೀವಿ. ಗಂಡಸು ನಮ್ಮ ಹೃದಯ ಗಟ್ಟಿಯಾಗಿರುತ್ತೆ. ಅದೇ ರೀತಿ ಪಾಪ ಈಗೀಗ ಬಂದಿರ್ತಕ್ಕಂಥ ಯುವತಿಯರಿಗೆ, ಹೆಣ್ಮಕ್ಕಳಿಗೆ ಏನೋ ಆಸೆ ಇಟ್ಕೊಂಡು ಯೂಟ್ಯೂಬ್ ಬರ್ತಾರೆ. ಅವ್ರನ್ನ ಒಂದು 5-6 ವೀಡಿಯೋ, ಒಂದು 10 ವೀಡಿಯೋ ಮಾಡೋ ತನಕನೇ ಅವ್ರ ಆಸೆಗೆ ತಣ್ಣೀರು ಹಚ್ಬಿಟ್ಟು ಪಾಪ ಅವ್ರನ್ನ ವೀಡಿಯೋ ಮಾಡ್ದಂಗೆ ಮಾಡಾಕ್ತೀರಿ. ಯಾಕೆ ನಿಮ್ಗೆ ಮಾಡೋಕ್ಕೆ ಕೆಲಸ ಇಲ್ವಾ? ನಿಮ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತಂದ್ರೆ ಬಿಟ್ಬಿಡಿ. ಇಲ್ಲಿ ವೀಡಿಯೋ ನೋಡೋಕೆ ಇಷ್ಟ ಅಂದರೆ ಮೇಲೆ ಎತ್ತಿ ಅಂದರೆ ಏನ ಮೇಲ್ಗೆತ್ತದು ವೀಡಿಯೋನ ಮೇಲ್ಗಡೆ ಸ್ವೈಪ್ ಮಾಡಿ. ಅದನ್ನು ಬಿಟ್ಬಿಟ್ಟು ಅವ ಹಂಗವಳ ಇವ ಹಿಂಗವಳ ಅದೇನೇನೋ ಅದು ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಗಳು ನಾನು ನೋಡಿದ್ದೀನಿ. ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ಗೆ ಒಬ್ಬರಿಗೆ ಈ ಥರ ಬ್ಯಾಡ್ ಕಮೆಂಟ್ ಆಗಿತ್ತು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಸ್ನೇಹಿತರೆ, ನನ್ನ ಅಣ್ಣ ತಮ್ಮಿದ್ರೆ, ನಿಮ್ಗೆ ಏನು ಮಾಡೋಕ್ಕೇನು ಕೆಲಸ ಇಲ್ವಾ? ಮಾಡಿರಿ, ಕಷ್ಟಪಟ್ಟು ವೀಡಿಯೋ ಮಾಡಿರಿ, ಕಷ್ಟಪಟ್ಟು ಒಂದು ಟೆಕ್ನಿಕಲ್ ಯಾವುದೋ ಒಂದು ನಿಮ್ಗೆ ಸಂಬಂಧಪಟ್ಟದ್ದು, ನಿಮ್ಗೆ ಯಾವ್ದು ಆಸಕ್ತಿ ಇದೆ ಅದ್ರ ಬಗ್ಗೆ ಮಾತಾಡಿ. ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಇಟ್ಕೊಳ್ಳಿ, ಒಳ್ಳೊಳ್ಳೆ ಇದು ಮಾಡಿ. ನಾವು ಅಕ್ಕ ತಂಗಿರ ಹೋಟೆಲ್ ಹುಟ್ಟಿದ್ದೀವಿ, ನೀವೇನು ಹುಟ್ಟಿಲ್ವ ಅಕ್ಕ ತಂಗಿರ ಹೋಟೆಲ್ಲಿ? ಅವ್ರಿಗೂ ಸ್ವಲ್ಪ ಹೆಣ್ಣನ್ನು ಯಾವಾಗ ಗೌರವಿಸಲ್ಪಡ್ತಾನೋ, ಹೆಣ್ಮಕ್ಕಳನ್ನ ಯಾವಾಗ ಪೂಜಿಸಲ್ಪಡ್ತಾನೋ ಅವನು ನಿಜವಾಗ್ಲೂ ಎಲ್ಲೋ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಯಾವಾಗ ಹೆಣ್ಮಕ್ಕಳನ್ನ ಚೀಪಾಗಿ ಕಾಣ್ತಾನೋ ಅವನು ಯಾವತ್ತೂ ನಮ್ಮ ಕಾಲು ಕೆಳಗಡೆನೇ ಇರ್ತಾನೆ. ಅಕ್ಕ ತಂಗಿಯರೇ, ದಯವಿಟ್ಟು ನಾನು ನಿಮ್ಮನ್ನು ಮನವಿ ಮಾಡ್ಕೋತೀನಿ. ಬೊಗಳ ನಾಯಿಗಳು ಬೇಕಾದಷ್ಟಿವೆ, ಆದರೆ ಕಲಿ. ನಿಮ್ಮ ಪಾಡು ನೀವು ವೀಡಿಯೋ ಮಾಡಿ, ನಿಮ್ಮ ಪಾಡು ನೀವು ವೀಡಿಯೋ ಮಾಡ್ಕೊಳ್ತಾ ಹೋಯ್ತೀರಿ. ನೋಡಿ, ಒಂದು ಗಜ ಗಾಂಭೀರ್ಯದಿಂದ ಒಂದು ಆನೆ ಮುಂದ್ಗಡೆ ಹೋಯ್ತಿರ್ತದೆ. ಮುಂದ್ಗಡೆ ಹೋದ್ಮೇಲೆ ಹಿಂದೆ ಸಾವಿರಾರು ನಾಯಿಗಳು ಬೊಗಳ್ಕಲಿ. ನೀವು ಮಾತ್ರ ಹಿಂದಕ್ಕೆ ತಿರುಗಿ ನೋಡಬೇಡಿ, ನಿಮ್ಮ ಪಾಡನ್ನ ಹೋಯ್ತೇರಿ. ನಿಮ್ಮ ಯೂಟ್ಯೂಬ್ ಪಯಣ ಹಾಗೆ ಮುಂದುವರಿತಾ ಇರಲಿ. ಸಾವಿರಾರು ಅಡ್ಡಿ ಆತಂಕಗಳು ಬರಲಿ, ಸಾವಿರಾರು ಬ್ಯಾಡ್ ಕಮೆಂಟ್ಗಳು ಬರಲಿ, ಸಾವಿರಾರು ಜನ ನಿಂದನೆ ಮಾಡಲಿ. ನಿಮ್ಮ ಟಾರ್ಗೆಟ್ ಇರೋದೇನು? ನಿಮ್ಮ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಬೇಕು.
ಹಾಗೆ ನಾನು ಬಿಡಿ ಈ ಬ್ಯಾಡ್ ಕಮೆಂಟ್ ಎಲ್ಲ ಕೇಳಿ 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 ನೋಡಿ 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 ನಾನು ಸುಸ್ತಾಗ್ಬಿಟ್ಟಿದ್ದೀನಿ. ಯಾಕಂದರೆ ಇದು ಕಲ್ಲು ಮನಸ್ಸು. ಈ ನನ್ನ ವಯಸ್ಸಲ್ಲಿ ಬೇಕಾದಷ್ಟು ಪೆಟ್ಟಿಗಳನ್ನ ತಿಂದ್ಬಿಟ್ಟಿದ್ದೀನಿ ಗೊತ್ತಾ. ನಾನು ಯಾವುದಕ್ಕೂ ಭೀ ಎದುರಲ್ಲ, ಜಗ್ಗಲ್ಲ. ನೀವು ನೀವೇನಾದ್ರು ನನ್ನ ಬ್ಯಾಡ್ ಕಮೆಂಟ್ ಕೊಡಿ, ನಿಮ್ಮ ಸ್ವಲ್ಪ ಫೋನ್ ನಂಬರ್ ಇದ್ರೆ ಕಳಿಸಿ, ನಾನು ಬೇಕಾದ್ರೆ ಮಾತಾಡ್ತೀನಿ. ಚಾಮರಾಜನಗರ ಜಿಲ್ಲೆ, ಕಲೆಗಳ ತವರೂರು, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಹುಟ್ಟಿದಂಥ ಜಿಲ್ಲೆಯಲ್ಲಿ ಹುಟ್ಟಿರವ ನಾನು, ತಿಳ್ಕೊಬೇಡಿ. ಹಾಗಾಗಿ ನನ್ನ ಸ್ನೇಹಿತರೆ, ನನ್ನ ಬಂಧು ಬಾಂಧವರೇ ಹಾಗೂ ಹಿತೈಷಿಗಳೇ, ಇಲ್ಲಿ ತನಕ ನಾನು ಹಲವಾರು ವಿಷಯಗಳನ್ನು ಹಂಚ್ಕೊಂಡೆ. ಹಾಗಾಗಿ ನನ್ನ ಮಾತಿನಿಂದ ತಮಗೆ ಏನಾದರೂ ಸ್ವಲ್ಪ ಬೇಸರ ಆಗಿದ್ದರೆ, ತಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನನ್ನಲ್ಲಿ ಇರ್ತಕ್ಕಂಥ ಒಂದು ಮಾತುಗಳನ್ನು ನಾನು ಅಭಿವ್ಯಕ್ತಪಡಿಸಿದೆ. ಯಾಕಂದರೆ ಇದು ಒಬ್ಬರದ್ದು ಸಮಸ್ಯೆ ಅಲ್ಲ, ಸಾವಿರಾರು ಹೆಣ್ಮಕ್ಳ ಸಮಸ್ಯೆ. ಈ ಥರ ಬ್ಯಾಡ್ ಕಮೆಂಟ್ ಕೊಡ್ತಾರೆ, ಬಂದು ಒಂದು 10-15 ವೀಡಿಯೋಗಳಿಗೆ ಪಾಪ ಯೂಟ್ಯೂಬ್ ನಿಲ್ಲಿಸ್ಬಿಡ್ತಾರೆ. ಯೂಟ್ಯೂಬ್ ಏನು ರೀ? ಏನು ನಿಮ್ಮ ಮನೆ ಪಾಪಾಟಿನ? ಅದು ಸಾಮಾಜಿಕ ಜಾಲತಾಣ, ಯಾರು ಬೇಕಾದ್ರೆ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಆದರೆ ಒಂದು ಒಳ್ಳೆ ರೀತಿಲಿ ಅದನ್ನು ಬಳಸ್ಕೊಳ್ಳಿ, ಒಳ್ಳೆ ರೀತಿಲಿ ಉಪಯೋಗಿಸ್ಕೊಳ್ಳಿ. ನೋಡ್ರಿ, ಬೇಕಾದ್ರೆ ಅನ್ಕೊಳ್ಳಿ, ನಮ್ಗೆ ಯಾಕಬೇಕು? ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಇದು ಒಂದು ಉತ್ತಮವಾದ ವೇದಿಕೆ ಅಲ್ವಾ. ಆ ವೇದಿಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋಣ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ಶುಭವಾಗಲಿ. ನನ್ನ ಶತ್ರುಗಳಿಗೂ ಶುಭವಾಗಲಿ, ನನ್ನ ಮಿತ್ರರಿಗೂ ಕೂಡ ಡಬಲ್ ಶುಭವಾಗಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.